ಇನ್ನು ನನ್ನ ಹತ್ರ ಎಲ್ಲ ಸಾಕ್ಷ್ಯಗಳಿವೆ, ನನ್ನನ್ನು ಕರೆದ್ರೆ ನಾನು ವಿಚಾರಣೆಗೆ ಹಾಜರಾಗಿ ಎಲ್ಲ ಸಾಕ್ಷ್ಯಗಳನ್ನು ಕೊಡ್ತೀನಿ ಅಂತ ಹೇಳಿದಂತ ಗಿರೀಶ್ ಮಟ್ಟಣ್ಣವರು ವಿಚಾರಣೆಗೆ ಹಾಜರಾಗಿ ಎಸ್ಐಟಿ ಕಚೇರಿಯಿಂದ ಆಚೆ ಬಂದ ನಂತರ ಮಾತನಾಡಿದ್ದಾರೆ. ಎಸ್ಐಟಿ ಅಧಿಕಾರಿಗಳಿಗೆ ಕೆಲ ದಾಖಲೆಗಳನ್ನ ನೀಡಿದ್ದಾರಂತೆ ಅವರು. ಬುರುಡೆ ಹಾಗೂ ಅಪಪ್ರಚಾರ ಕುರಿತು ಕೇಳಿದಂತ ಎಲ್ಲಾ ಪ್ರಶ್ನೆಗೂ ಕೂಡ ನಾನು ಉತ್ತರಿಸಿದ್ದೇನೆ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಪ್ರತಿಯೊಂದಕ್ಕೂ ಕೂಡ ಸ್ಪಷ್ಟನೆಯನ್ನ ಕೊಟ್ಟು ಬಂದಿದ್ದೇನೆ ಅಂತ ಹೇಳಿ. ಸ್ಪಷ್ಟನೆ ಕೊಡಕ್ಕೆ ಹೋಗಿದ್ರ ಅಥವಾ ದಾಖಲೆ ಕೊಡಕ್ಕೆ ಹೋಗಿದ್ರ? ಮೊಬೈಲ್ ಇದ್ದಂತಹ ಸಂದರ್ಭದಲ್ಲಿ ಸುಳ್ಳು ಹೇಳಲು ಸಾಧ್ಯವಿಲ್ಲ. ಎಸ್ಐಟಿ ಕೂಡ ತುಂಬಾ ಚೆನ್ನಾಗಿ ತನಿಖೆ ನಡೆಸ್ತಾ ಇದೆ ಅಂತ ಮಟ್ಟಣ್ಣವರ್ ಹೇಳಿದ್ದಾರೆ. ಎಸ್ಐಟಿ ಕಚೇರಿಯಿಂದ ಹೊರ ಬಂದ ನಂತರ ಗಿರೀಶ್ ಮಟ್ಟಣ್ಣವರ್ ಮಾತನಾಡಿ ಏನಾಯಿತು ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಪೂರ್ತಿಯಾಗಿ ಹೇಳಿರೋದಿಲ್ಲ, ಕೆಲವು ಸೆಲೆಕ್ಟಿವ್ ಆಗಿರುವಂಥ ಕೆಲವು ಅಂಶಗಳನ್ನು ಹೇಳಿರ್ತಾರೆ. ಕೇಳಿಸ್ಕೊಳ್ಳಿ. ಬುರುಡೆ ಆಗಲಿ ಏನೇ ಆಗಲಿ ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟು ಬಂದಿದ್ದೀನಿ. ಪ್ರತಿಯೊಂದಕ್ಕೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀವಿ ನಾವು. ಆನಂತರ ಯಾವುದೇ ಒಬ್ಬ ವ್ಯಕ್ತಿ ಇವತ್ತಿನ ಕಾಲದಲ್ಲಿ ಮೊಬೈಲ್ ಇದ್ದಂಥ ಸಂದರ್ಭದಲ್ಲಿ ಸುಳ್ಳು ಹೇಳೋಕ್ಕಾಗಲ್ಲ. ನಾನು ಅಲ್ಲಿದ್ದೆ, ಯಾರೋ ಇದ್ದರು ಹೇಳೋಕ್ಕಾಗಲ್ಲ. ಸೊ ಅದು ಏನೇ ಇದ್ದರೂ ಕೂಡ ನಾವು ಹೇಳಿದ್ದೀವಿ. ಮತ್ತು ಎಸ್ ಐ ಟಿನೂ ಕೂಡ ತುಂಬ ಚೆನ್ನಾಗಿ ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ದಾರೆ. ಎಸ್ ಐ ಟಿನ ಫೇರಾಗಿ ಮಾಡ್ತಾಯಿದ್ದಾರೆ, ಸೈಂಟಿಫಿಕ್ಕಾಗಿ ಮಾಡ್ತಾಯಿದ್ದಾರೆ. ದಯವಿಟ್ಟು ಅದನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡಿ. ನಾನು ಎಲ್ರಿಗೂ ಕೇಳ್ತಾ ಇದ್ದೇನೆ. ಇಲ್ಲಿ ಡಿಸ್ಕಷನ್ ಆಗಿದ್ದು ಕೂಡ ನಿಜವಾದ ಏನೇನು ಇದನ್ನು ನಡೀತಾ ಇದೆ, ತನಿಖೆಯನ್ನು ನಡೀತಾ ಇದೆ, ಅದರ ಬಗ್ಗೆ ನನ್ನ ಹತ್ತಿರ ಇರುವಂಥದ್ದು. ಇವತ್ತು ಯಾರು ಕೂಡ ನನಗೆ ಅಂದರೆ ಏನೋ ಒಂದು ಕ್ರೈಮ್ ಮಾಡಿದ್ದೀನಿ ಅಂತ ಕರೆಸಿಲ್ಲ. ಐ ಹ್ಯಾಡ್ ರಿಕ್ವೆಸ್ಟೆಡ್ ನಮ್ಮ ಹತ್ತಿರ ಇರುವಂಥ ಮಾಹಿತಿ ಏನಿದೆ ನಿಮಗೆ ನಾನು ಒಪ್ಪಿಸೋದಕ್ಕೆ ತಯಾರಿದ್ದೇನೆ ಅಂತ ಒಂದು ಲೆಟರ್ ಬರೆದಿದ್ದೆ. ಸೊ ದೇ ಹ್ಯಾವ್ ಅದಕ್ಕೆ ತಕ್ಷಣವೇ ಸ್ಪಂದಿಸಿದ್ದಾರೆ, ನಮ್ಮನ್ನು ಕರೆದಿದ್ದಾರೆ. ನನ್ನ ಹತ್ತಿರ ಏನು ಮಾಹಿತಿ ಇದೆ ಅದನ್ನು ಶೇರ್ ಮಾಡಿದ್ದೀನಿ ನಾನು. ಯಾರು ವಿಚಾರಣೆ ಮಾಡಿ ಸರ್? ತನಿಖೆ ಅಲ್ಲ, ಅಧಿಕಾರಿಗಳು. ಅದನ್ನು ಬೇಡ ಯಾರು ಮಾಡಿದರು ಅಂತ ಅದು ತೋರಿಸಿದ್ದೀನಿ. ಇಲ್ಲ ಅಲ್ಲ, ನೀವು ಲೀಡಿಂಗ್ ಕ್ವಶನ್ ಮಾಡಬೇಡಿ. ಅಲ್ಲಿದ್ದಂಥ ಅಧಿಕಾರಿಗಳು ಸೊ ಈ ವ್ಯಕ್ತಿನೇ ಹೇಳ್ತಾ ಇದ್ದಿದ್ದು ಮೀಡಿಯಾ ಟ್ರಯಲ್. ಈಗ ಎಸ್ ಐ ಟಿ ಅವರು ಚೆನ್ನಾಗಿ ತನಿಖೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ. ನಾಳೆ ಏನಾದರೂ ಎಸ್ ಐ ಟಿ ವಿಚಾರದಲ್ಲಿ ಅಬ್ಜೆಕ್ಷನ್ ಎತ್ತಿದ್ರೆ ಈ ಮಾತನಾಡಿರೋದನ್ನ ಮುಂದೆ ಇಡಿ. ಯಾಕಂದ್ರೆ ಅವ್ರು ಹೇಳ್ತಾರೋ ಸೈಂಟಿಫಿಕ್ ಆಗಿ ಮಾಡ್ತಾ ಇದ್ದಾರೆ. ಕರೆಕ್ಟ್, ನಾವು ಅದನ್ನೇ ಆರಂಭದಿಂದಲೂ ಹೇಳ್ತಾ ಇರೋದು. ಪುಂಗಿ ಊದಿದವ್ರು ಯಾರು? ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡ್ಬಿಟ್ಟು 4 ಸಿಕ್ತು, 5 ಸಿಕ್ತು, 6 ಸಿಕ್ತು, 10 ಸಿಕ್ತು, 12 ಸಿಕ್ತು ಅಂತ ಹೇಳಿ ಅಲ್ಲಿ ಆಸ್ಟ್ ಬುರುಡೆ ಸಿಕ್ತು, ಇಲ್ಲಿ ಯಾರು ಹೇಳಿದವ್ರು ಅವಾಗ?